ಮಂಡ್ಯ ಅಯ್ಯಂಗಾರರು ಈ ದಿನದವರೆಗೂ ದೀಪಾವಳಿ ಆಚರಣೆ ಮಾಡೋದಿಲ್ಲ. ಆ ವಂಶಸ್ಥರು ಹೇಳೋದೇನು ಅಂತಂದ್ರೆ ನರಕ ಚತುರ್ದಶಿ ದಿನದಂದು ನರಸಿಂಹನ ದೇವಸ್ಥಾನದಲ್ಲಿ ನಡೆದದ್ದು ನರಮೇಧ ನಡೆಸಿದ್ದು ಇದೇ ಟಿಪ್ಪು ಸುಲ್ತಾನ. ನಿಜಕ್ಕೂ ಕೂಡ ಆತ ತನ್ನ ಸಾಮ್ರಾಜ್ಯದ ಎಲ್ಲಾ ಜನರನ್ನೂ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ ಅವತ್ತು ನರಸಿಂಹನ ದೇವಸ್ಥಾನದಲ್ಲಿ ಆಗಿದ್ದೇನು ನೀವೇ ಹೇಳಿ ಸರ್. ಹಂಗಂದ್ರೆ ಈಗ ಪೂರ್ಣಯ್ಯ ವಿಚಾರಕ್ಕೆ ಬಂದ್ರಿ. ಇಲ್ಲ ಇಲ್ಲ, ನನಗೆ ನರಸಿಂಹ ದೇವಸ್ಥಾನದ ಹೇಳಿ ಮೇಡಮ್, ನಾನು ಅಲ್ಲಿಗೆ ಈಗ ಮತಾಂಧ ಅಂತೇಳಿ ನೀವು ಹೇಳಿದ ತಕ್ಷಣ ಅಕ್ಕಪಕ್ಕದಲ್ಲಿ ಇರೋರು ಅಥವಾ ಎಲ್ಲ ಫೈನಾನ್ಸ್ ಮಿನಿಸ್ಟರ್ ಇದೆಲ್ಲ ಪೂರ್ತಿ ಜವಾಬ್ದಾರಿ ಕೊಡ್ತಾ ಇರೋದು ಯಾರಿಗೆ? ಮುಸಲ್ಮಾನರಿಗಲ್ಲ. ಅಲ್ಲಿ ಯಾವೊಬ್ಬ ಮೀರ್ ಸಾದಿಗೆ ತೊಂದರೆ ಅವರ ಆಡಳಿತದಲ್ಲಿ ಯಾರೋ ತೊಂದರೆ ಮಾಡಿದ್ರೆ ಅವ್ನು ಮೀರ್ ಸಾದಿಕಿದ್ರು ಅವನಿಗೆ ಕೊಡಬೇಕಾಗ್ತದೆ ದಂಡ. ಚರ್ಚ್ಗಳನ್ನ ಧ್ವಂಸ ಮಾಡಿದ್ದು ಯಾವ ಕಾರಣಕ್ಕಾಯ್ತು? 50,000 ಗೆಜಿಟಿಯರು ಯಾವಾಗ 1799 ಅಲ್ಲಿ ಕೊಡಗಲ್ಲಿ 50,000 ಗೆಜಿಟಿಯರು, ಇವತ್ತು 6 ಲಕ್ಷ. 200 ವರ್ಷದಲ್ಲಿ ಇನ್ನೂ ಎಷ್ಟು ಜಾಸ್ತಿ ಆಗ್ಬೇಕು? 50,000 ಇದ್ರು ಗೆಜಿಟಿಯರ್ ಅಲ್ಲಿ 1799 ಅಲ್ಲಿ. ಇತಿಹಾಸದಲ್ಲಿ ಚೆಕ್ ಮಾಡ್ಬೇಕಲ್ಲ ನಾವು. ಸರ್, ಲೆಕ್ಕ ತಪ್ಪಾಗಿ ಬರ್ದಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ನಿಮ್ಮ ಅಧ್ಯಯನದ ಪ್ರಕಾರ ನರಸಿಂಹ ದೇವಸ್ಥಾನದಲ್ಲಿ ನರಮೇಧ ಆಯ್ತು ಅಂತ ಹೇಳಿ ಈ ದಿನದವರೆಗೂ ಕೂಡ ದೀಪಾವಳಿಯನ್ನ ಆಚರಿಸದೇ ಇರುವವರಿಗೆ ನಿಮ್ಮ ಉತ್ತರ ಏನು ಸರ್? ಏನಾಗಿತ್ತು ಅವತ್ತು? ನೀವು ಈ ಇತಿಹಾಸದ ಪುಸ್ತಕಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಜಾಗದಲ್ಲಿ ಯಾವ ಬ್ರಿಟಿಷ್ನವರೇ ಬರ್ದಿದ್ದಾರೆ, ಅವ್ರು ಉಲ್ಲೇಖ ಮಾಡಿಲ್ಲ. ಇದು ಕಣ್ಣಾರೆ ಕಂಡ ಅಂದ್ರೆ ತಮ್ಮ ಹಿಂದಿನ ತಲೆಮಾರುಗಳು ಅನುಭವಿಸಿದ್ದನ್ನ ನೀವು ನಂಬೋದಿಲ್ಲ ಅಂದ್ರೆ ಹೇಗೆ? ನನ್ನ ಅಜ್ಜನನ್ನೇ ಮತಾಂತರ ಮಾಡಿದ್ದಾರೆ ಅಂತ ನಾನು ನೀವು ಇಲ್ಲಿ ಕೇಳಿ ಸರ್. ಅಡ್ಡಂಡ ಕಾರ್ಯಪ್ಪರ್ ಅವರ ನಿಮಿಷ ಕೇಳಿ, ಇಲ್ಲಿ ಕೇಳಿ ಸರ್. ನಿಮ್ಮ ಅಜ್ಜನನ್ನು ನೀವು ನಂಬುತ್ತೀರಾ? ಇಲ್ಲಿ ಕೇಳ್ರಿ, ನೀವು ಪ್ರಜ್ಞಾವಂತರು, ನಿಮ್ಮ ಮೇಲೆ ಗೌರವ ಇದೆ. ನೀವು 3 ವರ್ಷದ ಹಿಂದೆ ಏನ್ ಹೇಳ್ತಾ ಇದ್ರಿ, ಇವತ್ತು ಚೇಂಜ್ ಆಗಿದಿರಿ. ಆ ಟೈಮಲ್ಲಿ ಬೇರೆ ರೀತಿಯಲ್ಲೇ ಹೇಳ್ತಾ ಇದ್ರಿ. ಇವತ್ತು ಅರ್ಧ ಇತಿಹಾಸ ಒಪ್ಕೊಂಡಿದಿರಿ. ಒಬ್ಬ ರಾಜನಿಗೆ 2 ಮುಖ ಇದೆ ಅಂತ ಇವತ್ತು ಹೇಳ್ತಾ ಇರೋದು ನೀವು. ಅವತ್ತು ಒಂದೇ ಮುಖ ಇದೆ ಅಂತ ಹೇಳ್ತಾ ಇದ್ರಿ. ಇದು ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಇಟ್ಕೊಂಡೇ ನಾವು ಚರ್ಚೆ ಮಾಡಬೇಕು. ಇದನ್ನ ಇಟ್ಕೊಂಡೇ ಚರ್ಚೆ ಮಾಡಬೇಕು. ಕಾರ್ಯಪ್ಪ ಅವರೇ 50,000 ಜನ 1799 ಇದ್ರು. 1799 50,000 ಜನ ಇದ್ರು. ಇವತ್ತು 6 ಲಕ್ಷ ಜನ ಇದ್ದಾರೆ. ಮತಾಂತರ ಆಗಿದೆ. ಇತಿಹಾಸ ಸೃಷ್ಟಿ ಆಗಲ್ಲ ಮೇಡಮ್. ಇತಿಹಾಸ ಸೃಷ್ಟಿನ ಸರ್ ಮಂಡ್ಯಂ ಅಯ್ಯಂಗಾರರ ಮೇಲಾದ ದಾಳಿ ಹಾಗಾದ್ರೆ ದಾಖಲೆಯ ಪ್ರಕಾರ ಚೆಕ್ ಮಾಡಿದ್ರೆ ಅವರು ಯಾವುದೋ ಸುಳ್ಳು ಇತಿಹಾಸವನ್ನ ನಂಬಿ ನಮ್ಮ ಪೂರ್ವಿಕರ ಮೇಲೆ ಹಿಂಗೊಂದು ಅಟ್ಯಾಕ್ ಆಗಿತ್ತಂತೆ ಅನ್ನೋ ಕಾರಣಕ್ಕೆ ಅದ್ರ ದುಃಖದ ಭಾಗವಾಗಿ ಈ ದಿನಕ್ಕೂ ಕೂಡ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡದೇ ಇರೋದು ಅವ್ರ ಮುಟ್ಟಾಳ್ತನ. ಹಾಗಾದ್ರೆ ಸುಳ್ಳು ಇತಿಹಾಸ ನಂಬಿದ್ದಾರೆ ಹಾಗಾದ್ರೆ ಅವರು. ನಾಯರ್ ಕಮ್ಯುನಿಟಿಯಲ್ಲಿ ಇತಿಹಾಸದಲ್ಲಿದೆ, ಚೆಕ್ ಮಾಡಿ ನೋಡ್ಕೊಳ್ರಿ ನೀವು. ನಾವು ಬೇಕಾದ್ರೆ ನಿಮಗೆ ಅದನ್ನ ಉಲ್ಲೇಖನೂ ಕೊಡ್ತೀನಿ, ಆ ಪತ್ರನೂ ಕೊಡ್ತೀನಿ ನಾನು. ನಾಯರ್ ಸಂದರ್ಭದಲ್ಲಿ ಅಲ್ಲೇನಾಗುತ್ತೆ, ಈ ಟಿಪ್ಪು ಸುಲ್ತಾನ್ ಆಗ್ಲಿ ಅಥವಾ ಹೈದರ್ ಅಲಿ ಇರೋ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಬ್ರಿಟಿಷ್ನವರ ಜೊತೆಲಿ ಹೇಳ್ತೀನಿ. ನಾಯರು ಕೂಡ ಸನಾತನ ಧರ್ಮದವರೇ ಇರೇ ಸರ್. ಹೆಂಗೆ ಸರ್, ನಾವು ನಮಗೆ ಅನುಕೂಲವಾದದನ್ನ ಮಾತ್ರ ನಾವು ಉತ್ತರ ಕೊಡ್ತೀವಿ. ನಮಗೆ ಯಾವ್ದು ಹೋಗ್ಬಾರ್ದು ನಮ್ಮ ವೀಕ್ಷಕರಿಗೆ ಸರ್. ಆ ಪನಿಷ್ಮೆಂಟ್ ಏನು ಗೊತ್ತಾ? ಅಲ್ಲಿ ಕೊಟ್ಟಿರ್ತಕ್ಕಂಥ ಪನಿಷ್ಮೆಂಟ್ ಇಲ್ಲಿದೆ, ನಾನು ದಾಖಲೆ ಸಮೇತ ಕೊಡ್ತೀನಿ. ಅಲ್ಲಿ ಏನಪ್ಪಾ ಅಂದ್ರೆ ಇವರಿಗೆ ಪನಿಷ್ಮೆಂಟ್, ಯಾರು ಬ್ರಿಟಿಷರ ಜೊತೆಯಲ್ಲಿ ಸೇರ್ಕೊಂಡು ಇಲ್ಲಿ ಭಾರತ ದೇಶಕ್ಕೆ ದಾಳಿ ಮಾಡುವ ಸಂದರ್ಭದಲ್ಲಿ ಅವ್ರು ಪನಿಷ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಬೆಳಿಗ್ಗೆ ಹೋಗ್ಬೇಕು, ಶೋಷಿತ ಸಮುದಾಯದವರ ಮನೆ ಹತ್ರ ನಿಂತ್ಕೊಂಡು ಅವರಿಗೆ ಕೈ ಮುಕ್ಕಿ ಬರಬೇಕು ಅಂತೇಳಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಯಾರು ನೀವು ಆಡಳಿತ ವ್ಯವಸ್ಥೆಯಲ್ಲಿ ಈ ಭೂಮಿಗೆ, ಈ ತಾಯಿನಾಡಿಗೆ ಯಾರಾದ್ರೂ ದ್ರೋಹ ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿರುವಂತದ್ದು ಸಹಜ, ನಿಜ. ಟಿಪ್ಪು ಬಗ್ಗೆ ಓದ್ಬೇಕಂದ್ರೆ ಚರ್ಚೆ ಹೆಂಗಿರ್ಬೇಕಂದ್ರೆ ಅವ್ರು ಏನೇನು ಮಾಡಿದ್ರು ನೋಡ್ಬೇಕು. ಕೇರಳದಲ್ಲಿ ನಂಬೂದ್ರಿ ಕಮ್ಯುನಿಟಿ ಜೊತೆಗೆ ಏನಾಯ್ತಂದ್ರೆ, ಅಲ್ಲಿರತಕ್ಕಂಥ ಹೆಂಗಸರು, ಬಡವರ ಆ ಒಂದು ಕುಲದ ಹೆಂಗಸರು ಅವರ ಎದೆಯನ್ನು ಮುಚ್ಚೋಂಗಿಲ್ಲ. ಅಲ್ಲಿಗೆ ಸೆಪರೇಟ್ ಟ್ಯಾಕ್ಸ್ ಇರ್ತಿದ್ರು. ಆ ಟೈಮ್ನಲ್ಲಿ ಟಿಪ್ಪು ಸುಲ್ತಾನ್ ಅಲ್ಲಿ ಮುಂದೆ ಬಂದು ಅದನ್ನ ತೊಲಗಿಸಿದ್ರು, ಅದನ್ನ ಅಬಾಲಿಷ್ ಮಾಡಿದ್ರು. ಇದೆಲ್ಲ ಹಿಸ್ಟ್ರಿ ಇದೆ. ಅವಾಗ ಯಾರಿಗೆ ಸಹಾಯ ಮಾಡಿದ್ರು? ಅಲ್ಲಿರತಕ್ಕಂಥ ಹೆಂಗಸರಿಗೆ ಮತ್ತು ಹಿಂದೂ ಸಮಾಜದ ಹೆಂಗಸರಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ಇವಾಗ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳ್ಕೊಳ್ತೀನಿ. ಇವಾಗ ಕೊಡವರ ಬಗ್ಗೆ ನಾವು ಮಾತಾಡ್ತಿದ್ವಿ ಜಾಸ್ತಿ. ಇವಾಗ ಕೊಡವರಿಗೂ ಮತ್ತೆ ಅಲ್ಲಿರತಕ್ಕಂಥ ಒಡೆಯರಿಗೂ ಟಿಪ್ಪು ಸುಲ್ತಾನ್ ಆಗಲಿ ಹೈದರ್ ಅಲಿ ಬರಕ್ಕೆ ಮುಂಚೆ ಬಹಳಷ್ಟು ಯುದ್ಧ ನಡೀತಿತ್ತು. ಆವಾಗ ಸಮಸ್ಯೆ ಇತ್ತು. ಯಾಕೆ ಒಡೆಯರಿರುವ ಕಾಲದಲ್ಲಿ ಯಾಕೆ ಹೈದರ್ ಅಲಿ ಪವರ್ಗೆ ಬಂದ್ರು ಅಂತ ಆ ಪ್ರಶ್ನೆಗೆ ಉತ್ತರ ಫಸ್ಟ್ ನಾವು ಹುಡುಕ್ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ವ್ಯಕ್ತಿ ಹೈದರ್ ಅಲಿ ಒಬ್ಬ ಯುದ್ಧದಲ್ಲಿ ಒಬ್ಬ ಒಳ್ಳೆಯ ಪವರ್ಫುಲ್ ವ್ಯಕ್ತಿ.
ಮತ್ತೆ ಅಲ್ಲಿರತಕ್ಕಂಥ ಆರ್ಮಿ ಜೊತೆಗೆ ಒಳ್ಳೆ ಸಂಬಂಧವನ್ನು ಬೆಳೆಸಿದ್ದ. ಆದ್ರಿಂದ ಒಡೆಯರಿಗೆ ನಂಬಿಕೆ ಬಂತು, ನೀವು ಇದನ್ನ ಕಮಾಂಡರ್ಶಿಪ್ ತಗೊಳ್ಳಿ ಅಂತ. ಅದರ ನಂತರ ಕೂಡ ಟಿಪ್ಪು ಸುಲ್ತಾನ್ ಅದೇ ರೀತಿ ಅವರು ವರ್ತನೆ ಮಾಡ್ತಿರುವಾಗ ನೀವು ಕಂಟಿನ್ಯೂ ಮಾಡಿ. ಬಟ್ ಅದರಲ್ಲಿ ಕೂಡ ಕೆಲವು ತಪ್ಪು ನಡೆದಿದೆ, ಇತಿಹಾಸದಲ್ಲಿ ತಪ್ಪು ನಡೆದಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಟಿಪ್ಪು ಸುಲ್ತಾನ್ ಕೆಲವ ರಾಜಕಾರಣ ಅಂಶವನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಅವ್ರ ಪವರ್ ಅನ್ನ ಕಂಟ್ರೋಲ್ ಮಾಡಕ್ ಹೋಗಿದ್ರೆ ಮಾತ್ರ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಏನ್ ಮಾಡ್ತಾರೆ, ಒಡೆಯರ್ ಅವರ ಕೆಲವರನ್ನ ಅವ್ರು ಬಂಧಿಸ್ತಾರೆ, ಜೈಲಿಗೆ ಹಾಕ್ತಾರೆ ಕೆಲವ್ರನ್ನ. ಅದು ಒಂದು ಆಕ್ರೋಶನ ಉಂಟು ಮಾಡುತ್ತೆ. ಸೊ ಅದು ಅಲ್ಲಿರತಕ್ಕಂಥ ಆ ಒಂದು ರಾಜಕಾರಣಿ ಹೇಗೆ ಅದನ್ನ ಸಂಬಂಧವನ್ನು ಬೆಳೆಸಬೇಕು ಅದರಲ್ಲಿ ಸ್ವಲ್ಪ ಕಡಿಮೆ ತೋರಿಸಿದ್ದಾರೆ. ಆದ್ರಿಂದ ಅವರಿಗೆ ಕಷ್ಟ ಬಂದಿದೆ. ನೋಡಿ, ನಾನೇನು ಹೇಳ್ಕೊತಂದ್ರೆ, ಟಿಪ್ಪು ಅಣ್ಣ ಒಬ್ಬ ರಾಜನಾಗಿ ನೋಡಿ, ಒಬ್ಬ ಮುಸ್ಲಿಂ ರಾಜನನ್ನಾಗಿ ನೋಡ್ಬಿಡಿ. ನೀವು ಚೋಳರನ್ನ ಒಬ್ಬ ರಾಜನಾಗಿ ನೋಡಿ, ನೀವು ಎಲ್ಲರನ್ನು ಹಾಗೆ ನೋಡಿ. ಅದೇ ರೀತಿ ಭಾರತದ ರಾಜನಾಗಿ ನೋಡಿ. ಅದಕ್ಕೆ ನಾನು ಎಜೆ ಖಾನ್ ಸರ್ಗೆ ಮೊದಲ ಪ್ರಶ್ನೆ ಕೇಳಿದ್ದೆ, ಅದು ಬಂದು ಅಡ್ಡಣ್ಣ ಸರ್ ಮಂಡ್ಯಂ ಅಯ್ಯಂಗಾರರು ಈ ದಿನದವರೆಗೂ ದೀಪಾವಳಿ ಆಚರಣೆ ಮಾಡೋದಿಲ್ಲ. ಆ ವಂಶಸ್ಥರು ಹೇಳೋದೇನು ಅಂತಂದ್ರೆ, ನರಕ ಚತುರ್ದಶಿ ದಿನದಂದು ನರಸಿಂಹನ ದೇವಸ್ಥಾನದಲ್ಲಿ ನಡೆದದ್ದು ನರಮೇಧ ನಡೆಸಿದ್ದು ಇದೇ ಟಿಪ್ಪು ಸುಲ್ತಾನ. ನಿಜಕ್ಕೂ ಕೂಡ ಆತ ತನ್ನ ಸಾಮ್ರಾಜ್ಯದ ಎಲ್ಲಾ ಜನರನ್ನೂ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ ಅವತ್ತು ನರಸಿಂಹನ ದೇವಸ್ಥಾನದಲ್ಲಿ ಆಗಿದ್ದೇನು, ನೀವೇ ಹೇಳಿ ಸರ್. ಹಂಗಂದ್ರೆ ಈಗ ಪೂರ್ಣಯ್ಯ ವಿಚಾರಕ್ಕೆ ಬಂದ್ರಿ. ಇಲ್ಲ ಇಲ್ಲ, ನನಗೆ ನರಸಿಂಹ ದೇವಸ್ಥಾನದ ಹೇಳಿ ಮೇಡಮ್, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಈಗ ಹೇಳಿ. ಮತಾಂಧ ಅಂತೇಳಿ ನೀವು ಹೇಳಿದ ತಕ್ಷಣ ಅಕ್ಕಪಕ್ಕದಲ್ಲಿ ಇರೋರು ಅಥವಾ ಎಲ್ಲ ಫೈನಾನ್ಸ್ ಮಿನಿಸ್ಟರ್ ಇದೆಲ್ಲ ಪೂರ್ತಿ ಜವಾಬ್ದಾರಿ ಕೊಡ್ತಾ ಇರೋದು ಯಾರಿಗೆ? ಮುಸಲ್ಮಾನರಿಗಲ್ಲ. ಅಲ್ಲಿ ಯಾವೊಬ್ಬ ಮೀರ್ ಸಾದಿಗೆ ತೊಂದರೆ ಆದ್ರೆ ಮಂಡ್ಯಂ ಅಯ್ಯಂಗಾರರ ಮೇಲಾದ ಆ ದಾಳಿ ಯಾವ ಕಾರಣಕ್ಕೆ ಅವರ ಆಡಳಿತದಲ್ಲಿ ಯಾರೋ ತೊಂದರೆ ಮಾಡಿದ್ರೆ ಅವ್ನು ಮೀರ್ ಸಾದಿಗಿದ್ರು ಅವನಿಗೆ ಕೊಡಬೇಕಾಗ್ತದೆ ದಂಡ. ಮಂಗಳೂರಿನಲ್ಲಿ ಚರ್ಚ್ಗಳನ್ನ ಧ್ವಂಸ ಮಾಡಿದ್ದು ಯಾವ ಕಾರಣಕ್ಕಾಯ್ತು? 50,000 ಗೆಜಿಟಿಯರ್ ಯಾವಾಗ 1799 ಅಲ್ಲಿ ಕೊಡಗಲ್ಲಿ 50,000 ಗೆಜಿಟಿಯರ್, ಇವತ್ತು 6 ಲಕ್ಷ. 200 ವರ್ಷದಲ್ಲಿ ಇನ್ನೂ ಎಷ್ಟು ಜಾಸ್ತಿ ಆಗ್ಬೇಕು? 50,000 ಇದ್ರು ಗೆಜಿಟಿಯರ್ ಅಲ್ಲಿ 1799 ಅಲ್ಲಿ. ಇತಿಹಾಸದಲ್ಲಿ ಚೆಕ್ ಮಾಡ್ಬೇಕಲ್ಲ ನಾವು. ಸರ್, ಲೆಕ್ಕ ತಪ್ಪಾಗಿ ಬರ್ದಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ನಿಮ್ಮ ಅಧ್ಯಯನದ ಪ್ರಕಾರ ನರಸಿಂಹ ದೇವಸ್ಥಾನದಲ್ಲಿ ನರಮೇಧ ಆಯ್ತು ಅಂತ ಹೇಳಿ ಈ ದಿನದವರೆಗೂ ಕೂಡ ದೀಪಾವಳಿಯನ್ನ ಆಚರಿಸದೇ ಇರುವವರಿಗೆ ನಿಮ್ಮ ಉತ್ತರ ಏನು ಸರ್? ಏನಾಗಿತ್ತು ಅವತ್ತು? ನೀವು ಈ ಇತಿಹಾಸದ ಪುಸ್ತಕಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಜಾಗದಲ್ಲಿ ಯಾವ ಬ್ರಿಟಿಷ್ನವರೇ ಬರ್ದಿದ್ದಾರೆ, ಅವ್ರು ಉಲ್ಲೇಖ ಮಾಡಿಲ್ಲ. ಇದು ಕಣ್ಣಾರೆ ಕಂಡ ಅಂದ್ರೆ ತಮ್ಮ ಹಿಂದಿನ ತಲೆಮಾರುಗಳು ಅನುಭವಿಸಿದ್ದನ್ನ ತಾವು ಕೂಡ ತಿಳಿದುಕೊಂಡು ಅಡ್ಡಂಡವರು ಇದ್ದಾರೆ, ಅವರು ಅದನ್ನೇ ಹೇಳ್ತಿದ್ದಾರೆ. ನೀವು ನಂಬೋದಿಲ್ಲ ಅಂದ್ರೆ ಹೇಗೆ? ನನ್ನ ಅಜ್ಜನನ್ನೇ ಮತಾಂತರ ಮಾಡಿದ್ದಾರೆ ಅಂತ ನಾನು ನೀವು ಇಲ್ಲಿ ಕೇಳಿ ಸರ್, ಅಡ್ಡಂಡ ಕಾರ್ಯಪ್ಪರ್ ಅವರ ನಿಮಿಷ ಕೇಳಿ ಇಲ್ಲಿ ಕೇಳಿ ಸರ್, ನಿಮ್ಮ ಅಜ್ಜನನ್ನು ನೀವು ನಂಬುತ್ತೀರಾ? ಇಲ್ಲಿ ಕೇಳ್ರಿ, ನೀವು ಪ್ರಜ್ಞಾವಂತರು, ನಿಮ್ಮ ಮೇಲೆ ಗೌರವ ಇದೆ. ನೀವು 3 ವರ್ಷದ ಹಿಂದೆ ಏನ್ ಹೇಳ್ತಾ ಇದ್ರಿ, ಇವತ್ತು ಚೇಂಜ್ ಆಗಿದಿರಿ. ಆ ಟೈಮಲ್ಲಿ ಬೇರೆ ರೀತಿಯಲ್ಲೇ ಹೇಳ್ತಾ ಇದ್ರಿ, ಇವತ್ತು ಅರ್ಧ ಇತಿಹಾಸ ಒಪ್ಕೊಂಡಿದಿರಿ. ಒಬ್ಬ ರಾಜನಿಗೆ 2 ಮುಖ ಇದೆ ಅಂತ ಇವತ್ತು ಹೇಳ್ತಾ ಇರೋದು ನೀವು, ಅವತ್ತು ಒಂದೇ ಮುಖ ಇದೆ ಅಂತ ಹೇಳ್ತಾ ಇದ್ರಿ. ಇದು ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಇಟ್ಕೊಂಡೇ ನಾವು ಚರ್ಚೆ ಮಾಡಬೇಕು. ಇದನ್ನ ಇಟ್ಕೊಂಡೇ ಚರ್ಚೆ ಮಾಡಬೇಕು. ಕಾರ್ಯಪ್ಪ ಅವರೇ, 50,000 ಜನ 1799 ಇದ್ರು. 1799 50,000 ಜನ ಇದ್ರು. ಇವತ್ತು 6 ಲಕ್ಷ ಜನ ಇದ್ದಾರೆ. ಮತಾಂತರ ಇತಿಹಾಸ ಸೃಷ್ಟಿ ಆಗಲ್ಲ ಮೇಡಮ್. ಇತಿಹಾಸ ಸೃಷ್ಟಿನ ಸರ್ ಮಂಡ್ಯಂ ಅಯ್ಯಂಗಾರರ ಮೇಲಾದ ದಾಳಿ ಹಾಗಾದ್ರೆ ಅವರು ಯಾವುದೋ ಸುಳ್ಳು ಇತಿಹಾಸವನ್ನ ನಂಬಿ ನಮ್ಮ ಪೂರ್ವಿಕರ ಮೇಲೆ ಹಿಂಗೊಂದು ಅಟ್ಯಾಕ್ ಆಗಿತ್ತಂತೆ ಅನ್ನೋ ಕಾರಣಕ್ಕೆ ಅದ್ರ ದುಃಖದ ಭಾಗವಾಗಿ ಈ ದಿನಕ್ಕೂ ಕೂಡ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡದೇ ಇರೋದು ಅವ್ರ ಮುಟ್ಟಾಳ್ತನ. ಹಾಗಾದ್ರೆ ಸುಳ್ಳು ಇತಿಹಾಸ ನಂಬಿದ್ದಾರೆ ಹಾಗಾದ್ರೆ ಅವರು. ನಾಯರ್ ಕಮ್ಯುನಿಟಿಯಲ್ಲಿ ಇತಿಹಾಸದಲ್ಲಿದೆ, ಚೆಕ್ ಮಾಡಿ ನೋಡ್ಕೊಳ್ರಿ ನೀವು. ನಾವು ಬೇಕಾದ್ರೆ ನಿಮಗೆ ಅದನ್ನ ಉಲ್ಲೇಖನೂ ಕೊಡ್ತೀನಿ, ಆ ಪತ್ರನೂ ಕೊಡ್ತೀನಿ ನಾನು. ನಾಯರ್ ಸಂದರ್ಭದಲ್ಲಿ ಅಲ್ಲೇನಾಗುತ್ತೆ, ಈ ಟಿಪ್ಪು ಸುಲ್ತಾನ್ ಆಗ್ಲಿ ಅಥವಾ ಹೈದರ್ ಅಲಿ ಇರೋ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಬ್ರಿಟಿಷ್ನವರ ಜೊತೆಲಿ ಹೇಳ್ತೀನಿ. ನಾಯರು ಕೂಡ ಸನಾತನ ಧರ್ಮದವರೇ ಇರೇ ಸರ್. ಹೆಂಗೆ ಸರ್, ನಾವು ನಮಗೆ ಅನುಕೂಲವಾದದನ್ನ ಮಾತ್ರ ನಾವು ಉತ್ತರ ಕೊಡ್ತೀವಿ. ನಮಗೆ ಯಾವ್ದು ಹೋಗ್ಬಾರ್ದು ನಮ್ಮ ವೀಕ್ಷಕರಿಗೆ ಸರ್. ಆ ಪನಿಷ್ಮೆಂಟ್ ಏನು ಗೊತ್ತಾ, ಅಲ್ಲಿ ಕೊಟ್ಟಿರ್ತಕ್ಕಂಥ ಪನಿಷ್ಮೆಂಟ್ ಇಲ್ಲಿದೆ, ನಾನು ದಾಖಲೆ ಸಮೇತ ಕೊಡ್ತೀನಿ. ಅಲ್ಲಿ ಏನಪ್ಪಾ ಅಂದ್ರೆ ಇವರಿಗೆ ಪನಿಷ್ಮೆಂಟ್, ಯಾರು ಬ್ರಿಟಿಷರ ಜೊತೆಯಲ್ಲಿ ಸೇರ್ಕೊಂಡು ಇಲ್ಲಿ ಭಾರತ ದೇಶಕ್ಕೆ ದಾಳಿ ಮಾಡುವ ಸಂದರ್ಭದಲ್ಲಿ ಅವ್ರು ಪನಿಷ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಬೆಳಿಗ್ಗೆ ಹೋಗ್ಬೇಕು, ಶೋಷಿತ ಸಮುದಾಯದವರ ಮನೆ ಹತ್ರ ನಿಂತ್ಕೊಂಡು ಅವರಿಗೆ ಕೈ ಮುಕ್ಕಿ ಬರಬೇಕು ಅಂತ ಹೇಳಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಯಾರು
ನೀವು ಆಡಳಿತ ವ್ಯವಸ್ಥೆಯಲ್ಲಿ ಈ ಭೂಮಿಗೆ ಈ ತಾಯಿನಾಡಿಗೆ ಯಾರಾದ್ರೂ ದ್ರೋಹ ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿರುವಂತದ್ದು ಸಹಜ, ನಿಜ. ಟಿಪ್ಪು ಬಗ್ಗೆ ಓದ್ಬೇಕಂದ್ರೆ ಚರ್ಚೆ ಹೆಂಗಿರ್ಬೇಕಂದ್ರೆ ಅವ್ರು ಏನೇನ್ ಮಾಡಿದ್ರು ಅಂತ ನೋಡ್ಬೇಕು. ಕೇರಳದಲ್ಲಿ ನಂಬೂದ್ರಿ ಕಮ್ಯುನಿಟಿ ಜೊತೆಗೆ ಏನಾಯ್ತಂದ್ರೆ ಅಲ್ಲಿರತಕ್ಕಂಥ ಹೆಂಗಸರು, ಬಡವರ ಆ ಒಂದು ಕುಲದ ಹೆಂಗಸರು ಅವರ ಎದೆಯನ್ನು ಮುಚ್ಚೋಂಗಿಲ್ಲ. ಅಲ್ಲಿಗೆ ಸೆಪರೇಟ್ ಟ್ಯಾಕ್ಸ್ ಇಡ್ತಿದ್ರು. ಆ ಟೈಮ್ನಲ್ಲಿ ಟಿಪ್ಪು ಸುಲ್ತಾನ್ ಅಲ್ಲಿ ಮುಂದೆ ಬಂದು ಅದನ್ನ ತೊಲಗಿಸಿದ್ರು, ಅದನ್ನ ಅಬಾಲಿಷ್ ಮಾಡಿದ್ರು. ಇದೆಲ್ಲ ಹಿಸ್ಟ್ರಿ ಇದೆ. ಅವಾಗ ಯಾರಿಗೆ ಸಹಾಯ ಮಾಡಿದ್ರು? ಅಲ್ಲಿರತಕ್ಕಂಥ ಹೆಂಗಸರಿಗೆ ಮತ್ತು ಹಿಂದೂ ಸಮಾಜದ ಹೆಂಗಸರಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ಇವಾಗ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳ್ಕೊಳ್ತೀನಿ. ಇವಾಗ ಕೊಡವರ ಬಗ್ಗೆ ನಾವು ಮಾತಾಡ್ತಿದ್ವಿ ಜಾಸ್ತಿ. ಇವಾಗ ಕೊಡವರಿಗೂ ಮತ್ತೆ ಅಲ್ಲಿರತಕ್ಕಂಥ ಒಡೆಯರಿಗೂ ಟಿಪ್ಪು ಸುಲ್ತಾನ್ ಆಗಲಿ ಹೈದರಾಲಿ ಬರಕ್ಕೆ ಮುಂಚೆ ಬಹಳಷ್ಟು ಯುದ್ಧ ನಡೀತಿತ್ತು. ಆವಾಗ ಸಮಸ್ಯೆ ಇತ್ತು. ಯಾಕೆ ಒಡೆಯರಿರುವ ಕಾಲದಲ್ಲಿ ಯಾಕೆ ಹೈದರಾಲಿ ಪವರ್ಗೆ ಬಂದ್ರು ಅಂತ ಆ ಪ್ರಶ್ನೆಗೆ ಉತ್ತರ ಫಸ್ಟ್ ನಾವು ಹುಡುಕ್ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ವ್ಯಕ್ತಿ ಹೈದರಾಲಿ ಒಬ್ಬ ಯುದ್ಧದಲ್ಲಿ ಒಬ್ಬ ಒಳ್ಳೆಯ ಪವರ್ಫುಲ್ ವ್ಯಕ್ತಿ, ಮತ್ತೆ ಅಲ್ಲಿರತಕ್ಕಂಥ ಆರ್ಮಿ ಜೊತೆಗೆ ಒಳ್ಳೆ ಸಂಬಂಧವನ್ನು ಬೆಳೆಸಿದ್ದ. ಆದ್ರಿಂದ ಒಡೆಯರಿಗೆ ನಂಬಿಕೆ ಬಂತು, ನೀವು ಇದನ್ನ ಕಮಾಂಡರ್ಶಿಪ್ ತಗೊಳ್ಳಿ ಅಂತ. ಅದರ ನಂತರ ಕೂಡ ಟಿಪ್ಪು ಸುಲ್ತಾನ್ ಅದೇ ರೀತಿ ಅವರು ವರ್ತನೆ ಮಾಡ್ತಿರುವಾಗ ನೀವು ಕಂಟಿನ್ಯೂ ಮಾಡಿ. ಬಟ್ ಅದರಲ್ಲಿ ಕೂಡ ಕೆಲವು ತಪ್ಪು ನಡೆದಿದೆ. ಇತಿಹಾಸದಲ್ಲಿ ತಪ್ಪು ನಡೆದಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಟಿಪ್ಪು ಸುಲ್ತಾನ್ ಕೆಲವ ರಾಜಕಾರಣ ಅಂಶವನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಅವ್ರ ಪವರ್ ಅನ್ನ ಕಂಟ್ರೋಲ್ ಮಾಡಕ್ ಹೋಗಿದ್ರೆ ಮಾತ್ರ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಏನ್ ಮಾಡ್ತಾರೆ, ಒಡೆಯರ್ ಅವರ ಕೆಲವರನ್ನ ಅವ್ರು ಬಂಧಿಸ್ತಾರೆ, ಜೈಲಿಗೆ ಹಾಕ್ತಾರೆ ಕೆಲವ್ರನ್ನ. ಅದು ಒಂದು ಆಕ್ರೋಶನ ಉಂಟು ಮಾಡುತ್ತೆ. ಸೊ ಅದು ಅಲ್ಲಿರತಕ್ಕಂಥ ಆ ಒಂದು ರಾಜಕಾರಣಿ ಹೇಗೆ ಅದನ್ನ ಸಂಬಂಧವನ್ನು ಬೆಳೆಸಬೇಕು ಅದರಲ್ಲಿ ಸ್ವಲ್ಪ ಕಡಿಮೆ ತೋರಿಸಿದ್ದಾರೆ. ಆದ್ರಿಂದ ಅವ್ರಿಗೆ ಕಷ್ಟ ಬಂದಿದೆ. ನೋಡಿ, ನಾನೇನ್ ಹೇಳ್ಕೊತಂದ್ರೆ ಟಿಪ್ಪು ಅಣ್ಣ ಒಬ್ಬ ರಾಜನಾಗಿ ನೋಡಿ, ಒಬ್ಬ ಮುಸ್ಲಿಂ ರಾಜನನ್ನಾಗಿ ನೋಡ್ಬೇಡಿ. ನೀವು ಚೋಳರನ್ನ ಒಬ್ಬ ರಾಜನಾಗಿ ನೋಡಿ, ನೀವು ಎಲ್ಲರನ್ನು ಹಾಗೆ ನೋಡಿ. ಅದೇ ರೀತಿ ಭಾರತದ ರಾಜನಾಗಿ ನೋಡಿ. ಅದಕ್ಕೆ ನಾನು